ದೇವೇಗೌಡರ ಕೈ ಹಿಡಿದು ಸಂತೈಸಿದ ಸಿದ್ದರಾಮಯ್ಯ ಕುಟುಂಬ ಸಮೇತ ಸಿಎಂ ಡಿಕೆ ಅಂತಿಮ ನಮನ. ಚೆನ್ನಮ್ಮ ನಿಧನಕ್ಕೆ ಮೋದಿ ರಾಹುಲ್ ಸಂತಾಪ. ಮಮತಾ ಬ್ಯಾನರ್ಜಿ ಅಳಿಯನ ಕಚೇರಿ ಧ್ವಂಸ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್9ನಲ್ಲಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ಅಗಲಿಕೆ ಸುದ್ದಿ ತಿಳಿತಾ ಇದ್ದಂತೆ ರಾಜಕೀಯ ಗಣ್ಯರ ದಂಡೆ ಅಂತಿಮ ದರ್ಶನಕ್ಕೆ ಓಡೋಡಿ ಬಂದಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದ್ರು. ದೇವೇಗೌಡರ ಪಕ್ಕದಲ್ಲೇ ಕೂತ ಸಿದ್ದರಾಮಯ್ಯ ಗೌಡರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಾಂತ್ವನ ಹೇಳಿದರು. Hotel Management with AI. Join IIHM, International Institute of Hotel Management. ಪುತ್ರರಾದ ಕುಮಾರಸ್ವಾಮಿಯ ಬೆನ್ನು ತಟ್ಟಿ ಸಾಂತ್ವನ ಹೇಳಿದ ಸಿದ್ದರಾಮಯ್ಯ ರೇವಣ್ಣರನ್ನು ಸಂತೈಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಬಂದು ಚೆನ್ನಮ್ಮರ ಅಂತಿಮ ದರ್ಶನ ಪಡೆದರು. ಡಿಕೆ ಪತ್ನಿ ಹಾಗೂ ದಿವಂಗತ ಎಸ್ಎಂ ಕೃಷ್ಣ ಅವರ ಪತ್ನಿ ಕೂಡ ಚೆನ್ನಮ್ಮ ಅಂತಿಮ ದರ್ಶನ ಪಡೆದರು. ಸಿಎಂ ಡಿಕೆ ಮಾತನಾಡ್ತಾ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡೋದಾಗಿ ತಿಳಿಸಿದರು. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಚೆನ್ನಮ್ಮ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕನ್ನಡದಲ್ಲೇ ತಮ್ಮ ಸಂತಾಪ ಸೂಚಿಸಿದ್ದು, ಚೆನ್ನಮ್ಮ ನಿಧನದಿಂದ ತೀವ್ರ ದುಃಖವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್, ಚೆನ್ನಮ್ಮ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ದೇವೇಗೌಡರ ರಾಜಕೀಯ ಜೀವನದಲ್ಲಿ ನಿರಂತರ ಬೆಂಬಲವಾಗಿ ಚೆನ್ನಮ್ಮ ನಿಂತಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ಕುಟುಂಬ ವರ್ಗದ ಎಲ್ಲರಿಗೂ ನನ್ನ ಸಂತಾಪಗಳು ಅಂತ ಪೋಸ್ಟ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಎಕ್ಸ್ ಖಾತೆಯಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚೆನ್ನಮ್ಮ ಅವರ ಅಗಲಿಕೆ ನನಗೆ ಅತೀವ ನೋವು ತಂದಿದೆ. ಚೆನ್ನಮ್ಮ ಅವರು ಅವರ ಕುಟುಂಬದ ಮೌನ ಶಕ್ತಿಯಾಗಿದ್ದಲ್ಲದೆ ಅಚಲ ಶ್ರದ್ಧೆ, ಸೌಜನ್ಯ, ಸಮರ್ಪಣಾ ಭಾವದ ಮಹಿಳೆಯಾಗಿದ್ದರು. ದುಃಖತಪ್ತ ಕುಟುಂಬಕ್ಕೆ ನನ್ನ ಸಂತಾಪಗಳು ಅಂತ ಪೋಸ್ಟ್ ಮಾಡಿದ್ದಾರೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ದೊಡ್ಡಗೌಡರಿಗೆ ಮತ್ತು ರೇವಣ್ಣ ಮತ್ತು ಕುಮಾರಸ್ವಾಮಿಗೆ ಶ್ರೀಗಳು ಧೈರ್ಯ ತುಂಬಿದ್ರು. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅಳಿಯನಿಗೆ ಬಿಜೆಪಿ ಸರ್ಕಾರ ಶಾಕ್ ನೀಡಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಸದ ಅಭಿಷೇಕ್ ಬ್ಯಾನರ್ಜಿಯ ಕಚೇರಿ ಮೇಲೆ ಬುಲ್ಡೋಸರ್ಗಳು ಘರ್ಜಿಸಿವೆ. ಜಿಲ್ಲಾಡಳಿತ ಬುಲ್ಡೋಸರ್ ಮೂಲಕ ಇಡೀ ಕಟ್ಟಡವನ್ನ ತೆರವುಗೊಳಿಸಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಅಮ್ತಾಲಾದಲ್ಲಿದ್ದ ಕಟ್ಟಡವನ್ನ ಅನುಮತಿ ಪಡೆಯದೆ ನಿರ್ಮಿಸಲಾಗಿದೆ ಎಂಬ ಕಾರಣ ನೀಡಿ ಕ್ರಮ ಕೈಗೊಳ್ಳಲಾಗಿದೆ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಲಿದೆ. ಈ ನಡುವೆ ಶಿವಸೇನೆಯ 6 ಸಂಸದರು ಏಕನಾಥ ಶಿಂದೆ ಬಣದೊಂದಿಗೆ ವಿಲೀನಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. 6 ಸಂಸದರ ಸೇರ್ಪಡೆ ಬಳಿಕ ಉಪಮುಖ್ಯಮಂತ್ರಿ ಏಕನಾಥ ಶಿಂದೆ ನೇತೃತ್ವದ ಶಿವಸೇನಾ ಸಂಸದರ ಸಂಖ್ಯೆ 7ರಿಂದ 13ಕ್ಕೆ ಏರಿಕೆಯಾಗಿದೆ.